ನಮ್ಮ ದಾವಣಗೆರೆ ಮತದಾರ ಬಂಧುಗಳಿಗೆ ದಾವಣಗೆರೆ ಕ್ಷೇತ್ರದಿಂದ 8 ಕ್ಷೇತ್ರಗಳಲ್ಲಿ ಭಾಳ ಉತ್ಸುಕರಾಗಿ ನಮಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಿ ಈಗ ಕಾಂಗ್ರೆಸ್ ಪಕ್ಷವನ್ನು ತಾವು ಕೈಬಲ ಕೊಡಿಸಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಭಾಳ ಮುಖ್ಯವಾಗಿ ಬೇಕಾಗಿತ್ತು. ಈ ಒಂದು ಚುನಾವಣೆಯಲ್ಲಿ ಮತವನ್ನು ಹಾಕೋದ್ರ ಮೂಲಕ ನಮಗೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹವನ್ನು ಕೊಟ್ಟು ಈ ಚುನಾವಣೆ ಗೆಲುವಿಗೆ ತಾವೆಲ್ಲರೂ ಕಾರಣಭೂತರು. ತಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಹಿಂಗೆ ಇರಲಿ. ಇನ್ನು ಹೆಚ್ಚು ಕೆಲಸ ಕಾರ್ಯಗಳನ್ನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಹೇಳ ಬಯಸ್ತೇನೆ. ಮತ್ತೊಮ್ಮೆ ನಾನು ನಮ್ಮ ಆತ್ಮೀಯ ಮತದಾರ ಬಂಧುಗಳಿಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ಹಿರಿಯರು ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಸಾಕಷ್ಟು ಶಾಸಕರುಗಳು, ಅದರಲ್ಲಿ ಮುಖ್ಯವಾಗಿ 7 ಜನ ಶಾಸಕರು ಮತ್ತು ಹರಿಹರ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಮತ್ತು ಡಿಫಿಟೆಡ್ MLA ಭಾಳ ಒಂದು ಉತ್ಸುಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಹರಪನಹಳ್ಳಿನಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು ಎಲ್ಲ ಸೇರಿ ಮತ್ತು ಜಗಳೂರಿನಲ್ಲಿ ಹೆಚ್ಚಿನ ರೀತಿಯಿಂದ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೇಬೇಕು ಕಾಂಗ್ರೆಸ್ ಪಕ್ಷ ಅಂತ ಒಂದು ಪಣವನ್ನು ತೊಟ್ಟು ಈ ಒಂದು ಚುನಾವಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಮತ್ತು ಮುಖ್ಯವಾಗಿ ಹಿರಿಯರಿಗೆ ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೂ ಎಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಮುಖ್ಯವಾಗಿ ಚುನಾವಣೆ ಭಾಳ ಒಂದು ನಮ್ಮ ದಾವಣಗೆರೆ ಲೋಕಸಭಾ ಚುನಾವಣೆ ಮುಂಚಿನಿಂದಲೂ ಭಾಳ ಜಿದ್ದಿನ ಚುನಾವಣೆ. ಇದರಲ್ಲಿ ಮುಖ್ಯವಾಗಿ ಭಾಳ ಒಂದು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಏನು ಹಿಂದಿನ ಚುನಾವಣೆ ನೋಡಿದ್ವಿ ನಾವು, ಸಾಕಷ್ಟು ತಕರಾರು, ಮೋಸ, ದಗಲಬಾಜಿ ಎಲ್ಲ ಮಾಡಿದ್ರು. ಆದರೆ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಂದೆ ಯಾವ ನಡೀಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳ ಒಂದು ಉತ್ಸುಕರಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ತುಂಬಿರೋದ್ರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ಮಹಿಳೆಯರು ಸಾಕಷ್ಟು ಜನ ಈ ಒಂದು ಚುನಾವಣೆಯಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಮತದಾರ ಬಂಧುವರಿಗೆ ಮತ್ತೊಮ್ಮೆ ಶುಭಾಶಯಗಳು.